ಈಗ ನಾವು ಈ ವೀಲ್ ಸಿಲಿಂಡ್ರು ಈ ಕಡೆಯಿಂದ ನೋಡಿದಾಗ ಯಾವ ಥರ ಕಾಣುತ್ತೆ ಅನ್ನೋದನ್ನು ಹಾಕೋಣ. ಸೊ ಅದಕ್ಕೆ ಈಗ ಮೊದಲಿಗೆ ನಾವೇನು ಮಾಡೋಣ, ಈ ಸೆಂಟ್ರಲ್ ಲೈನ್ಗೆ ಎಕ್ಸಾಕ್ಟ್ಲಿ ಇಲ್ಲಿ ಒಂದು ಸರ್ಕಲ್ ಹಾಕೋಣ. ಹೇಗೆ ಅಂದರೆ ಸರ್ಕಲ್ ಕಾಮ್ ಅಂತ ಹೋದ್ರೆ ಫಸ್ಟ್ ನೀವು ಇಲ್ಲಿ ಡಯಾಮೀಟರು 41 ಇರುವಂಥದ್ದು ಒಂದು ಸರ್ಕಲ್ ಹಾಕಿ, ಮತ್ತು ಇನ್ನೊಂದು ಸರ್ಕಲ್ ತಗೊಳ್ಳಿ. ಸೇಮ್ ಸೆಂಟ್ರ್ ಪಾಯಿಂಟಿಂದ ಡಯಾಮೀಟರು 39 ಇರುವಂಥದ್ದು ಇನ್ನೊಂದು ಸರ್ಕಲ್ ತಗೊಳ್ಳಿ. ಆಮೇಲೆ ಮತ್ತೆ ಒಂದು ಸರ್ಕಲ್ ತಗೊಳ್ಳಿ, ಮತ್ತೆ ಒಂದು ಸರ್ಕಲ್, ಮತ್ತು ಸೇಮ್ ಸೆಂಟರು. ಆದರೆ ಈಗ ಡಯಾಮೀಟರು 29, ಡಯಾಮೀಟರ್ 29 ಈ ಥರ ಹಾಕಿ. ಸೊ ಈ 29 ಇದೆಯಲ್ಲ, ಇದು ಈ ಎಜ್ಜು, ಈ ಎಜ್ಜು, ಈ ಎಜ್ಜು, ಈ ಎಜ್ಜು, ಈ ಎಜ್ಜು, ಆ ಥರ ಎಲ್ಲ ಇದೆ. ಈ ಒಳಗಡೆದೇನು ಪಿಸ್ಟನ್ ಕೂತ್ಕೊಳ್ತಲ್ಲ ಸಿಲಿಂಡರು, ಅದು ಇಲ್ಲಿದೆ ಸಿಲಿಂಡರ್. ಸೊ ನೀವು ಇದನ್ನೆಲ್ಲ ಏನು ಮಾಡ್ಕೊಳ್ಳಿ, ಯು ಕ್ಯಾನ್ ಚೇಂಜ್ ದಿ ಕಲರ್ ಟು ಸಮಥಿಂಗ್ ಬೈ ಲೇಯರ್. ಓಕೆ. ಸೊ ಈಗ ನೆಕ್ಸ್ಟು ನಾವೇನು ಮಾಡೋಣ, ಸೆಂಟ್ರಲ್ ಲೈನ್ ಒಂದು ಹಾಕೋಣ. ಸೆಂಟ್ರಲ್ ಲೈನು ಈ ಕಡೆ ಬರಲಿ, ಮತ್ತು ಸೆಂಟ್ರಲ್ ಲೈನು ಈ ಕಡೆನೂ ಬರಲಿ ಕೆಳಗಡೆ. ಆಮೇಲೆ ಈ ಸೆಂಟ್ರಲ್ ಲೈನನ್ನು ನಾವು ಆಫ್ಸೆಟ್ ಮಾಡೋಣ. ಎಷ್ಟು ಅಂದರೆ 12 ಡಿಸ್ಟೆನ್ಸ್ ಮಾಡೋಣ. ಇದನ್ನು 12 ಡಿಸ್ಟೆನ್ಸ್ ಈ ಕಡೆ ಮಾಡೋಣ. ಸೇಮ್ ಇದನ್ನು 10 ಡಿಸ್ಟೆನ್ಸ್ ಮಾಡೋಣ. ಈಗ ಈ ಲೈನನ್ನು 10 ಡಿಸ್ಟೆನ್ಸ್ ಈ ಕಡೆ ಮಾಡೋಣ. ಆಮೇಲೆ ಈ ಸೆಂಟ್ರಲ್ ಲೈನನ್ನು ನಾವು ವಿಲ್ ರೆಡ್ಯೂಸ್ ಇಟ್ಟು ಇಲ್ಲಿ ಬರೋಂಗೆ ಈ ಲೈನು ಇಲ್ಲಿ ಬರೋ ಥರ ನಿಲ್ಲಿಸ್ಕೊಂಡ್ಬಿಡಿ. ಆಮೇಲೆ ಈಗ ಏನು ಮಾಡೋಣ, ಸೆಂಟ್ರಲ್ನಿಂದ ಬಂದಿದೆಯಲ್ಲ, ಈಗ ನಾವು ಇಲ್ಲಿಂದ 28 ಮೇಲೆ ಬರೋ ತನಕ ನೋಡೋಣ. ಒಂದು ಲೈನ್ ಕಮಾಂಡ್ ತೊಗೊಳ್ಳಿ. ಲೈನ್ ಕಮಾಂಡ್ ತೊಗೊಂಡು ಫ್ರಾಮ್ ಮಾಡಿರಿ. ಎಲ್ಲಿಂದ ಅಂದರೆ ಇಲ್ಲಿಂದ ಎಷ್ಟು ಮೇಲೆ ಡಿಸ್ಟೆನ್ಸು, ಆ್ಯಟ್ 28 ಅದನ್ನ 90 ಬರೋ ಥರ ನೋಡಿಕೊಂಡು ಇಲ್ಲಿಂದ ಇಲ್ಲಿ ಜಾಯ್ನ್ ಮಾಡಿಬಿಡಿ. ಆಮೇಲೆ ಮೇಲ್ಗಡೆ ಟ್ರಿಮ್ ಮಾಡ್ಕೊಳ್ಳಿ. ಇದನ್ನು ಟ್ರಿಮ್ ಮಾಡಿ, ಇದನ್ನು ಟ್ರಿಮ್ ಮಾಡಿ. ಇಲ್ಲಿನೂ ಕೂಡ ನೀವು ಟ್ರಿಮ್ ಮಾಡ್ಕೊಂಬಿಡಿ. ಟ್ರಿಮ್ ಮಾಡ್ಕೊಂಬಿಡಿ. ಇಲ್ಲಿಗೆ ಇಲ್ಲಿ ತೊಗೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ಈಗ ಇದು ಈ ಎಜ್ ಇದೆಯಲ್ಲ, ಇದನ್ನು ಈ ಕಡೆ ನೋಡಿದ್ರೆ ಯಾವ ಥರ ಕಾಣುತ್ತೆ ಅಂತದ್ದು ನಿಮಗೆ ತೋರಿಸ್ತಾ ಇದೆ. ಆಮೇಲೆ ಏನು ಮಾಡೋಣ, ಸೇಮ್ ಲೈನ್ನ ಕೆಳಗಡೆ ತೊಗೊಂಡೋಣ. ಇಲ್ಲಿ ಸೇಮ್ ಲೈನ್ ಇದೆಯಲ್ಲ, ಅದು ನೀವು ಕೆಳಗಡೆ ಹಾಕೊಂಬಿಡಿ. ಸೇಮ್ ಲೈನ್ ಕೆಳಗಡೆ ತೊಗೊಂಬಿಡಿ ಹೀಗೆ. ಆಮೇಲೆ ಈ ಲೈನು ಅಷ್ಟೇ, ಯು ಕ್ಯಾನ್ ಬ್ರಿಂಗ್ ಇಟ್ ಡೌನ್. ಈ ಲೈನನ್ನು ನೀವು ಯು ಕ್ಯಾನ್ ಬ್ರಿಂಗ್ ಇಟ್ ಡೌನ್. ಬಟ್ ಎಷ್ಟು ಕಟ್ ಆಗಬೇಕು ಅಂದರೆ ನೋಡಿ, ಈ ಲೈನ್ ಇದೆಯಲ್ಲ, ಇದು ಇಲ್ಲಿ ಬಂದು ಕಟ್ ಆಗುತ್ತೆ. ಈ ಎಜ್ಜು ಲೈನ್ ಕಮಾಂಡ್ ತಗೊಳ್ಳಿ. ಈ ಎಜ್ ಇದೆಯಲ್ಲ, ಈ ಎಜ್ ಬಂದು ಇಲ್ಲಿ ಕಟ್ ಆಗಬೇಕು. ಆಮೇಲೆ ಈ ಎಜ್ ಇದೆಯಲ್ಲ, ಇದು ಬಂದು ಇಲ್ಲಿ ಕಟ್ ಆಗುತ್ತೆ. ಈ ಎಜ್ನೇ ನಾವು ಇಲ್ಲಿ ತೊಗೊಂಡ್ಬರೋಣ. ಈ ಲೈನ್ನ ನಾವು ವಿಲ್ ಎಕ್ಸ್ಪ್ಯಾಂಡ್ ಇಟ್ಬಿಟ್ಟು. ಸೊ ಈ ಲೈನ್ ಇದೆಯಲ್ಲ, ಇದನ್ನು ಕೂಡ ವಿಲ್ ಎಕ್ಸ್ಪ್ಯಾಂಡ್ ಇಟ್ಬಿಟ್ಟು ಲೈಕ್ ದಿಸ್. ಈಗ ಏನು ಮಾಡೋಣ, ಇದನ್ನು ಟ್ರಿಮ್ ಹಾಕೋಣ. ಇದು ಟ್ರಿಮ್ ಮಾಡ್ಕೊಳ್ಳಿ. ದೆನ್ let us trim this also. Okay. First trim command ತಗೊಳ್ಳಿ. ತಗೊಂಡು ಇದನ್ನು ತಗೊಳ್ಳಿ. let us trim this also. and then ಈ ಲೈನ್ ನಮಗೆ ಬೇಡ, will delete. and then ಇದನ್ನೆಲ್ಲ ಏನು ಮಾಡೋಣ, ಬಟ್ will trim. ಇಷ್ಟು ಅಂದರೆ ಇದು ಮತ್ತು ಇದು ಎಂಟರ್ ಹೊಡೀರಿ. ಇದನ್ನು ನೀವು ಟ್ರಿಮ್ ಮಾಡ್ಕೊಳ್ಳಿ.
Okay, you can also delete this, you can also trim that line. Escape, trim. You can also trim this line. Okay, ಈಗ ಇಲ್ಲಿ ಬಂದಿದೆ. ಇದು ಎಷ್ಟು ಅಂದರೆ 17, ಈ ಲೈನೇ ಇಲ್ಲಿಗೆ 17 ಬರಬೇಕು. ಆ ಥರ ಆಫ್ಸೆಟ್ ಮಾಡ್ಕೊಳ್ಳಿ. ಆಫ್ಸೆಟ್ 17 ಡಿಸ್ಟೆನ್ಸ್ ಈ ಕಡೆ. ಈಗ ಮತ್ತೆ ಟ್ರಿಮ್ ಕಮಾಂಡ್ ತಗೊಳ್ಳಿ. ಇದನ್ನು ತಗೊಳ್ರಿ, ಇದನ್ನು ಕಟ್ ಮಾಡ್ಕೊಳ್ಳಿ. ದೆನ್ ಮತ್ತೆ ಟ್ರಿಮ್ ಕಮಾಂಡ್ ತಗೊಳ್ಳಿ, ಇದನ್ನು ತಗೊಳ್ರಿ, ಇದನ್ನು ಕಟ್ ಮಾಡಿ. ಸೊ ಈ ಎಜ್ ಬಂದಿದೆ. ಈ ಹೆಜ್ಜೆ ಇವಾಗ ಮೇಲೆ ಹೋಗ್ಬೇಕು. ಲೆಟಸ್ ಎಲ್ತಕ್ಕೆ ಹೋಗ್ಬೇಕು. ಈ ಲೈನನ್ನು ನಾವು ಈ ಲೈನನ್ನು ತೊಗೊಬೇಕು. ಈಗ ಈ ಲೈನ್ ಇದೆಯಲ್ಲ, ಇದನ್ನು ತೊಗೊಂಬರೋಣ. ಸೊ ಆರ್ಥೋ ಆನ್ ಆಗಿದೆಯಲ್ವ, ಸೊ ಇದನ್ನು ತೊಗೊಂಡ್ಬನ್ನಿ. ದೆನ್ you can also bring this line like this here. ಸೊ ಟೋಟಲ್ ಅದು ನೋಡಿ, ಇಲ್ಲಿಂದ ಇದೇ ಸೇಮ್ ಲೈನ್ 22 ಈ ಕಡೆ ಆಫ್ಸೆಟ್ ಮಾಡ್ಕೊಂಡ್ರೆ ಅದರ ಕಟ್ ಆಗುತ್ತೆ. ಆಫ್ಸೆಟ್ ಮಾಡ್ಕೊಳ್ಳಿ. ಎಷ್ಟು ಡಿಸ್ಟೆನ್ಸ್ 22. ಯಾವ ಲೈನು? ಈ ಲೈನು ಈ ಕಡೆ ಆಫ್ಸೆಟ್ ಆಗಿದೆ. ಈಗ ಇದೇ ಲೈನನ್ನು ನಾವು ಎಕ್ಸ್ಟೆಂಡ್ ಮಾಡೋಣ ಮೇಲೆ. ಯು ಕ್ಯಾನ್ ಎಕ್ಸ್ಟೆಂಡ್ ಲೈಕ್ ದಿಸ್. ಈಗ ಮತ್ತೆ ಟ್ರಿಮ್ ಮಾಡ್ಕೊಳ್ಳಿ. ಈ ಲೈನ್ಗೆ ಇದು ಕಟ್ ಆಗಬೇಕು, ಇದು ಕಟ್ ಆಗಬೇಕು. ಆಮೇಲೆ ಈ ಲೈನು ಇಲ್ಲಿ ತನಕ ಎಕ್ಸ್ಟೆಂಡ್ ಆಗಬೇಕು. ಎಕ್ಸ್ಟೆಂಡ್ ಸಾರಿ ಲೈನ್ ಕಮಾಂಡ್ ತಗೊಳ್ಳಿ. ಇಲ್ಲಿಂದ ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿ, ಇದನ್ನು ಟ್ರಿಮ್ ಮಾಡಿ. ಆಯಿತು. ಈಗ ನಮಗೆ ಈ ಲೈನು ಬೇಡ, ಅದನ್ನು ಕೂಡ ಟ್ರಿಮ್ ಮಾಡಿ. ಇಲ್ಲಿ ನಡುವೆ ದಿಸ್ ಲೈನ್ ವಿ ಡೋಂಟ್ ವಾಂಟ್. ಸಿಮಿಲರ್ಲಿ ವಿ ಡೋಂಟ್ ವಾಂಟ್ ಟ್ರಿಮ್ ಮಾಡಿ. ಮತ್ತು ಈ ಕನ್ಸ್ಟ್ರಕ್ಷನ್ ಲೈನ್ಸ್ಗಳಿದಾವಲ್ಲ, ಇವು ನಮಗೆ ಬೇಡ. ಸೊ ಈ ಎಜ್ ತೊಗೊಂಡು ಇದನ್ನು ಕಟ್ ಮಾಡಿರಿ, ಇದನ್ನು ಕಟ್ ಮಾಡಿ. ಸೊ ಇದು ಬಂತು. ಇದು ದಿಸ್ ಲೈನ್ ಆಲ್ಸೋ ವಿ ಡೋಂಟ್ ವಾಂಟ್. ಸೊ ಇಷ್ಟಾಯಿತು. ದಿಸ್ ಆಲ್ಸೋ ಅದನ್ನು ಕೂಡ ನೀವು ಟ್ರಿಮ್ ಮಾಡ್ಕೊಂಬಿಡಿ. ಸೊ ಆಯಿತು. ಈಗ ಈ ಹೋಲು ಇಲ್ಲೆಲ್ಲಿ ಬರುತ್ತೆ ಮತ್ತು ಈ ಹೋಲು ಇಲ್ಲೆಲ್ಲಿ ಬರುತ್ತೆ ನೋಡ್ಕೋಬೇಕು. ಸೊ ಅದಕ್ಕೆ ಆ ಸೆಂಟ್ರಲ್ ಲೈನ್ಗಳನ್ನ ನಾವೀಗ ಡ್ರಾ ಮಾಡೋಣ. ಈ ಸೆಂಟ್ರಲ್ ಲೈನಿಂದ ಒಂದು ಸೆಂಟ್ರಲ್ ಲೈನನ್ನು ಯು ಕ್ಯಾನ್ ಡ್ರಾ ಸಿಂಪ್ಲಿ. ಆಮೇಲೆ ಈ ಸೆಂಟ್ರಲ್ ಲೈನಿಂದ ಇನ್ನೊಂದು ಲೈನ್ನ ಈ ಕಡೆ ನಾವು ಲೆಟ್ ಸಿಂಪ್ಲಿ ಡ್ರಾ. ಆಮೇಲೆ ಈಗ ಇಲ್ಲಿಂದ ಈ ಮಿಡ್ ಪಾಯಿಂಟಿಂದ ಒಂದು ಲೈನನ್ನು ಹಿಂಗೆ ಹಾಕೊಂಡಿರ್ತೀವಿ. ಸೊ ದಿಸ್ ಇಸ್ ಅವರ್ ಎವ್ರಿಥಿಂಗ್ ಇಸ್ ಓವರ್. ಸೊ ಈಗ ಈ ಸೆಂಟ್ರಲ್ ಲೈನನ್ನು ಇಟ್ಕೊಂಡು ಅದು ಆಫ್ಸೆಟ್ ಎಷ್ಟಾಗಬೇಕು ಅಂತಂದರೆ ಅದು ಡಿಸ್ಟೆನ್ಸ್ ಈಸ್ ಇದೆಷ್ಟು ಡಯಾಮೀಟ್ರ್ ಇದೆ ನೋಡಿ, ಆ ಡಯಾಮೀಟ್ರದ್ದು ಅಷ್ಟು ಆಫ್ಸೆಟ್ ಆಗಬೇಕು. ರೇಡಿಯಸ್ ತಗೊಳ್ಳಿ. ರೇಡಿಯಸ್ ಎಷ್ಟಿದೆ ಅಷ್ಟು ಆಫ್ಸೆಟ್ ಆದರೆ ಸಾಕಲ್ವಾ. ಸೊ ಇದು ಇಟ್ ಈಸ್ 4 mm. ಸೊ ಇಲ್ಲಿ 4 ಇದು ಹೊರಗಡೆ 2 ಇರ್ತದೆ. ಸೊ ಈ ಲೈನ್ ಸೆಂಟ್ರಲ್ ಲೈನ್ ಈ ಕಡೆ 2, ಈ ಕಡೆ 2 ಆಗುತ್ತಲ್ವ ಆಫ್ಸೆಟ್. ಎಷ್ಟು 2 ಅಂದರೆ 4 ಇದೆಯಲ್ವ. ಈ ಲೈನು ಈ ಕಡೆ, ಇದೇ ಲೈನು ಈ ಕಡೆ. ಸೊ ಆಯಿತಾ. ಆಮೇಲೆ ಅದು ಈ ಎಡ್ಜಿಂದ 14 ಇದೆ. ಸೊ ಆಫ್ಸೆಟ್ ತಗೊಳ್ಳಿ. ಮತ್ತೆ 14 ನೋಡಿರಿ ಆಫ್ಸೆಟ್ ಇವಾಗ. ಸೊ ಈ ಲೈನು ಇಲ್ಲಿ ಒಳಗಡೆ ಬರಬೇಕು ಇಷ್ಟು, ಸರಿನಾ. ಸೊ ಇವಾಗ ಟ್ರಿಮ್ ಕಮಾಂಡ್ ತಗೊಳ್ಳಿ. ಟ್ರಿಮ್ ಕಮಾಂಡ್ ತೊಗೊಂಡು ಈ ಎಡ್ಜು ಮತ್ತು ಈ ಎಡ್ಜನ್ನು ತೊಗೊಂಡಾದ್ಮೇಲೆ ಇದನ್ನು ಕಟ್ ಮಾಡ್ಕೊಳ್ಳಿ. ಇದು ಈ ಲೈನ್ ಇರಲಿ ಬೇಕಾದ್ರೆ. ದೆನ್ ಯು ಕ್ಯಾನ್ ರಿಮೂವ್ ದಿಸ್. ಓಕೆ. ದೆನ್ ಇದೆಲ್ಲ ನಮಗೆ ಇದು ಬೇಡ, ನಮಗೆ ರಿಮೂವ್ ದಿಸ್.
Then also we don't want this, remove that. ಈಗ ಈ ಲೈನ್ಗಳು ನಮಗೆ ಬೇಡ, delete them. Okay, right. So this center line also we don't need, you can delete it or let it be. So ಈಗ ಈ ಲೈನು ಅಷ್ಟೇ ಟ್ರಿಮ್ ಮಾಡಬೇಡಿ. ಯಾವುದು ಈ ಲೈನ್ ತೊಗೊಳ್ಳಿ, ಟ್ರಿಮ್ ಮಾಡೋಕ್ಕೆ, ಇದು ಟ್ರಿಮ್ ಮಾಡೋಕ್ಕೆ, ಇದನ್ನು ಟ್ರಿಮ್ ಮಾಡೋಕ್ಕೆ. ಸೊ ಈಗ ಒಳಗಡೆ ಇದೆಷ್ಟಿದೆ ಅಷ್ಟು ಹಾಕ್ಬೇಕಲ್ವಾ. ಸೊ ಅದಕ್ಕೆ ಏನು ಮಾಡಿರಿ, ಮತ್ತೆ ಆಫ್ಸೆಟ್ ಕಮಾಂಡ್ ತೊಗೊಳ್ಳಿ, ಆಫ್ಸೆಟ್ ತೊಗೊಳ್ಳಿ. ಎಷ್ಟು ಇವಾಗ ಒನ್ ಡಿಸ್ಟೆನ್ಸ್, ಇದು ಈ ಕಡೆ 1, ಈ ಕಡೆ ಸಾರಿ ಆಗಿದೆ, ಕೆಳಗಡೆ ಆಗಿದೆ, ಮೇಲೆ ಮಾಡಬೇಕು. ಇವಾಗ ಸೇಮ್ ಡಿಸ್ಟೆನ್ಸ್, ಇದೇ ಸೆಂಟ್ರ್ ಡಿಸ್ಟೆನ್ಸ್ ಅಲ್ವಾ, ಇದು ಮೇಲೆ ಹೋಗ್ಬೇಕು. ಓಕೆ, ಈಗ ನೆಕ್ಸ್ಟ್ ಟ್ರಿಮ್ ಬನ್ನಿ. ಟ್ರಿಮ್ಗೆ ಬಂದು ಈ ಕಡೆ ಡಿಸ್ಟೆನ್ಸ್ ತೊಗೊಳ್ಳಿ, ಇದನ್ನು ಇವತ್ತು ಕಟ್ ಆಗಿದೆ ಅದು. ಮತ್ತು ಟ್ರಿಮ್ ಕಮಾಂಡ್ ತೊಗೊಳ್ಳಿ. ಸೊ ಇಲ್ಲಿ ತನಕ ನಮಗೇನು ಬೇಡ ಅದು, ಆ ಲೈನ್ಗಳು, ದಿಸ್ ಲೈನ್. ಒಂದು ನಿಮಿಷ, ಟ್ರಿಮ್ ಕಮಾಂಡ್ ತೊಗೊಳ್ಳಿ, ಈ ಲೈನ್ ತೊಗೋಬೇಕು, ಈ ಲೈನ್ ತೊಗೊಂಡು ಈಗ ಇದು ನಮಗೆ ಬೇಡ, ಆ್ಯಂಡ್ ದಿಸ್ ಆಲ್ಸೋ ಇದು ವಾಂಟ್. ಆಯಿತು. ಸೊ ಈಗ ಇದು ಅಷ್ಟೇ, ಈ ಭಾಗ ನಮಗೆ ಕಾಣಬಾರ್ದು, ಇಷ್ಟು ಭಾಗ ನಮ್ಗೆ ಕಾಣಬಾರ್ದು ಅಂದರೆ ನಾವು ಟ್ರಿಮ್ ಮಾಡ್ಕೋಬೇಕು. ಮತ್ತು ಟ್ರಿಮ್ ತೊಗೊಳ್ಳಿ ಕಮಾಂಡು, ಇದನ್ನು ತೊಗೊಳ್ಳಿ, ಇದನ್ನು ತೊಗೊಳ್ಳಿ, ಇದನ್ನು ಕಟ್ ಮಾಡಾಕ್ರಿ, ಇದು ಕೂಡ ಕಟ್ ಮಾಡಾಕ್ರಿ. ಸೊ ದಿಸ್ ಇಸ್ ಹೀಗಾಯಿತು. ಈಗ ಈ ಕಡೆ ಮಾಡಬೇಕು ಅಂದರೆ ಏನು ಮಾಡಬೇಕು, ಮತ್ತು ಇದು 14 ಸೇಮ್ ಇದೆ, ಬಟ್ ಇದನ್ನು ನಾವು ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ವಿಲ್ ಎಕ್ಸ್ಟೆಂಡ್ ದಮ್, ಆರ್ ಈ ಡಯಾಮೀಟ್ರ್ ಎಷ್ಟಿದೆ ನೋಡಿರಿ ಅಷ್ಟು ನಾವು ಆಫ್ಸೆಟ್ ಮಾಡ್ಕೊಳ್ಳೋಣ. let us measure the dimension of this, that is 3, outside is 3, inside could be 1.5. Yeah, it is 1.5. So ಈಗ ನಾವು ಮಾಡಬೇಕು, ಈ ಲೈನನ್ನು ಸೆಂಟ್ರ್ ಲೈನ್ ಇದೆ ಅಲ್ವಾ, ಈ ಲೈನನ್ನು ನಾವು ಇಲ್ಲಿ ಟ್ರಿಮ್ ಮಾಡ್ಕೊಂಬೋಣ. let us trim this line, ಇಲ್ಲಿಗೆ ಕಟ್ ಮಾಡ್ಕೊಂಡ್ವಿ. ಆ್ಯಂಡ್ similarly you can also trim that line here. So over here you can offset. One is 1.5, this has to be offset by 1.5, this has to be offset by 1.5. Then this will be 3, no? Let us see, radius is 3, it seems, right? Dimension, that is radius itself is 3, so that means you have to offset by 3. ಇದು 1.5 ಅಂದರೆ ಹೊರಗಡೆ ಆಯಿತು, ಈಗ ಮತ್ತೆ offset by 3 distance. Okay, this line you have to pull this side, so you have to move this line here, and then you have to move this line also upwards, and then trim all these things. This you have to trim, this you have to trim. This line also you have to trim. Trim this, delete this line. Okay, let us just a line. Okay, this is the region. Okay, let it be here,
and then delete this line, because you have to draw this line, you have to extend this line actually. So you have to extend this line, and then you have to extend this line also. Okay, then you have to extend this line toward this side, and you can also draw a line. Okay, you can just extend this line here, then go for trimming. Select this line, then cut this, cut this, cut this, cut this. Right. So you need to join this, you need to join this also. Then trim, remove this, remove this. This is center line. Let it be like that. Here, so here what you can do is, there are 4 lines. 2 lines will, this inside lines will be there, and you can bring this down here like this. Next, go to trim. This inside lines we don't want. Here, here, and here also. Okay, we don't want these lines, that you have to trim. You need to trim this, and you need to trim this as well, and then you have to extend this line till it touches. Just press extend till this line. Okay, next you can trim. Now you can delete all these lines. So one by one line you have to delete all these things. Now this is center line, let it be. There is one more center line from here to we then change the property of this to this, change all these things. You don't want that. Like this, and this line we don't want. That is center line actually, let it be. Okay. Next, you don't want this line also. You can simply join these 2 lines and change the property of that line also. So this is how you can create the other view of this sketch. You can join these 2 lines. And then go for hatching. Then change the scale to 10. So this is how you can create the cut section view of this wheel cylinder. The inside parts you cannot show because everything will be on that side.
You can only simply you can show some spring, and the dust cover, everything will be there that side. So this is how you can draw the other sectional view of the wheel cylinder. Thank you very much.